ಮುರಿಯಲ್ಪಟ್ಟಿತು ಧನಸ್ಸು. ಜನಕ ಮಹಾರಾಜನ ಮಾತುಗಳು ಕಿವಿಗೆ ಬಿದ್ದ ಒಡನೆಯೇ ಲಕ್ಷ್ಮಣ ತನಗರಿವಿಲ್ಲದಂತೆಯೇ ಮೇಲೆದ್ದು ಧನಸ್ಸಿನ ಎದೆ ಏರಿಸುವಲ್ಲಿ ತನಗೆ ಅನುಮತಿ ನೀಡಬೇಕೆಂದು ವಿಶ್ವಾಮಿತ್ರ ಮತ್ತು ರಾಮನನ್ನು ವಿನಂತಿಸಲು ಮುಂದಾದ. ರಾಮನು ತನ್ನ ತಮ್ಮನನ್ನು ಸಮಾಧಾನಗೊಳಿಸಿದ. ಆಗ ವಿಶ್ವಾಮಿತ್ರ ಹೇಳಿದರು, ಎದ್ದೇಳು ರಾಮ, ನೀನು ಧನಸ್ಸನ್ನು ಎತ್ತಿ ಅದರ ಹಗ್ಗವನ್ನು ಮೀಟಿ ಎದೆಯೇರಿಸಿ ಜನಕನ ಆತಂಕವನ್ನು ಕೊನೆಗಾಣಿಸಬಹುದು. ರಾಮ ಮೇಲೆದ್ದು ವಿಶ್ವಾಮಿತ್ರ ಹಾಗೂ ಜನಕರಿಗೆ ನಮನ ಸಲ್ಲಿಸಿ ಧನುಸ್ಸಿದ್ದೆಡೆಗೆ ಮುನ್ನಡೆದ. ಅವನು ಧನಸ್ಸನ್ನು ಒಂದು ಹೂವಿನ ಹಾರವೇನೋ ಎಂಬಂತೆ ಬಹು ಸುಲಭವಾಗಿ ಎತ್ತಿ ಅದರ ಹಗ್ಗವನ್ನು ಮೀಟಿದ. ಆಗ ಧನುಸ್ಸು ಸಿಡಿಲಿನ ಶಬ್ದದಂತೆ ಧ್ವನಿ ಎಬ್ಬಿಸಿ ಮುರಿದು ಹೋಯಿತು. ಭೃಗು ಋಷಿಯ ಪುತ್ರನಾದ ಪರಶುರಾಮನಿಗೆ ಸದ್ದು ಕೇಳಿಸಿತು. ಅವನು ಕೋಪೋದ್ರಿಕ್ತನಾಗಿ ಈ ಶಿವಧನಸ್ಸನ್ನು ಮುರಿದವರಾರೆಂದು ನೋಡಲು ಧಾವಿಸಿ ಬಂದ. ಅವನು ತನ್ನ ಹೆಗಲಲ್ಲಿ ತದ್ರೂಪಿ ಧನಸ್ಸೊಂದು ಇರಿಸಿಕೊಂಡಿದ್ದರೆ ತನ್ನ ಕೈಯಲ್ಲಿ ಕೊಡಲಿಯೊಂದನ್ನು ಹಿಡಿದಿದ್ದ. ಅವನು ಜನಕ ಮಹಾರಾಜ ನನ್ನುದ್ದೇಶಿಸಿ ತನಗೆ ಶಿವಧನಸ್ಸನ್ನು ಮುರಿದವನನ್ನು ತೋರಿಸಬೇಕೆಂದು, ಇಲ್ಲದಿದ್ದರೆ ಆ ಸಭಾಂಗಣದಲ್ಲಿರುವ ಎಲ್ಲರನ್ನೂ ನಾಶ ಮಾಡುವುದಾಗಿ ಗುಡುಗಿದ.